ಜಾಸ್ತಿ ಅಲ್ಲ 5 ನಿಮಿಷ ಯಾವಾಗಂದ್ರೆ ತಗೊಳ್ತಾ ಇರ್ತಾರೆ ಕೆಳಗಿಂದ 200 ಟನ್ ಡಳ್ಳ ಅಂತ ಮತ್ತೆ ನೀವು ಕ್ಯೂ ಆಗಿ ನಿಂತರೆ ಅವ್ರು ಹಾಕೋರು ಹಾಕ್ತಾರೆ, ಈಸಿಯಾಗಿ ಹಾಕ್ತಾರೆ. ಈಗ ನಿಮ್ಗೆ ಗೊತ್ತಿದೆ, ಸಿನಿಮಾಗಿರುವ ನೋಡಿರ್ತೀರ, ಜೈಲಿನಲ್ಲಿ ಅಲ್ಲಿ ಕಟ್ಟಿಗೆ ತಗೊಂಡು ಪೊಲೀಸರು ಇರ್ತಾರೆ, ಇಲ್ಲಿ ಇರ್ತಾರೆ. ಇಲ್ಲಿ ನಿಮ್ಮಷ್ಟಕ್ಕೆ ನೀವೇ ಒಂದು ಶಿಸ್ತು ಕಾಪಾಡ್ಕೊಂಡ್ರೆ ಇವೆಲ್ಲ ಪ್ರಶ್ನೆಗಳು ನೀವು ಯಾಕೆ ಲೈಕ್ ಕಟ್ಟಲ್ಲ? ಏನು ಸ್ಟೂಡೆಂಟ್ಗೆ ಏನು ನಾನು ಹೇಳೋದು ಸಣ್ಣ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಅಲ್ಲಿ ಸ್ವಲ್ಪ ಅಡಿಗೆ ಕೋಣಿಗೆ ಯಾರು ರೆಸ್ಪಾನ್ಸಿಬಿಲಿಟಿ ಯಾರು ಸಾಲಿ 3 ಪ್ರಾಜೆಕ್ಟು ಪ್ರತಿದಿನ ಶಾಲಾ ಶಿಕ್ಷಕರು ಸೇವೆ ಶಿಕ್ಷಕರು ಮೊದಲು ಊಟ ಮಾಡೋಕ್ಕೆ ಮುಂಚೆನೇ ಶಿಕ್ಷಕರು ಮೊದಲು ಊಟ ಮಾಡಿ ಅದು ಹೆಂಗಿದೆ ಅಂತ ಪರೀಕ್ಷೆ ಮಾಡಿ ಆಮೇಲೆ ಅವರಿಗೆ ಊಟ ಮಾಡಿಸ್ತಾರೆ. ಮುಖ್ಯ ಅಡುಗೆದಾರರು ಸಹಾಯಕ ಅಡುಗೆದಾರರಿಗೆ ತರಬೇತಿ ನೀಡಿರುತ್ತಾರೆ. ಯಾವ ರೀತಿ ಊಟ ಅಡುಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ತರಬೇತಿ ಇರ್ತಾ ಪ್ರತಿ ವಿಷಯಕ್ಕೆ ಶಿಕ್ಷಕರು ಇದ್ದಾರೆ. ವಿಷಯಗಳಿಗೆ ಅನುಗುಣವಾಗಿ ಶಿಕ್ಷಕರು ಅಡುಗೆ ಕೋಣೆ ಸ್ವಚ್ಛತೆಯಿಂದ ಕೂಡಿರುತ್ತದೆ. ದಾಸ್ತಾನು ಸಂಗ್ರಹಣಾ ಕೊಠಡಿ ಇದೆ, ಆದರೆ ಹಳೆಯದಾಗಿದೆ, ಶಿಥಿಲಗೊಂಡಿದೆ. ದಾಸ್ತಾನು ಅಂದರೆ ಈಗ ಈ ಬೇಳೆ ಎಲ್ಲ ಸ್ಟಾಕ್ ರೂಮ್ ಅಂತಾರೆ, ಅದು ಹಳೆಯದಾಗಿದೆ. ಪೋಷಕರು ಶಿಶುಮೂಲದಲ್ಲಿ ಭಾಗಿಯಾಗುತ್ತಾರೆ. ಊಟ ಮಾಡಿ ಅದೇ ರೀತಿ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ನಕಾರಾತ್ಮಕ ವಿಷಯಗಳು ಭೋಜನಾಲಯ ವ್ಯವಸ್ಥೆ ಇರುವುದಿಲ್ಲ, ಜಾಗದ ಅಭಾವ ಇದೆ. ಇನ್ನೇ ರೂಮ್ ಕಟ್ಟಕ್ಕಿಲ್ಲ, 2 ರೂಮ್ ಬಂದವು, ಇನ್ನು ಮೇಲೆ ಮಾಡೋದು. ಆರೋ ಪ್ಲಾಂಟ್